ಇಷ್ಟೇನಪ್ಪ ಹಿಜಪ್ಪ ನಡೆದಿದ್ದು. ಹಂಗಾಗಿ ನಾವು ಅಮ್ಮನ್ನ ದೂರ ಇಕ್ಬಿಟ್ರಿ. ಅಂತ ಕೆಲಸ ಮಾಡಿಬಿಟ್ಲಲ್ಲ, ಅದಕ್ಕೆ ಯಾಕೋ ಮನ್ಸಿಗೆ ಬೇಜಾರಾಗ್ಬಿಡ್ತಪ್ಪ, ಅದಕ್ಕೆ ದೂರ ಇಕ್ಬಿಟ್ರಿ. ಆಗಿದ್ದಾಗೋದು ಬಿಡು ಬಸಯ್ಯ, ಅದ್ರ ಬಗ್ಗೆ ಯಾಕೆ ಯೋಚನೆ. ಆದರೂ ತಪ್ಪಲ್ಲ ತಾತ. ತಪ್ಪಲ್ಲ, ಒಂದು ಕೊಲೆ ಮಾಡಿರೋದು ತಪ್ಪೇ ಅಲ್ಲ. ಅವ್ರನ್ನ ಪೊಲೀಸವ್ರು ಕಿಟ್ಕೊಳ್ಬೇಕಾಗಿತ್ತು, ನೀವು ಯಾಕೆ ಸುಮ್ಮನೆ ಬಿಟ್ರಿ ಅವ್ರನ್ನ? ನಿಮ್ಮ ಅತ್ತೆ ಅವಳೆಲ್ಲಪ್ಪ, ಅವಳೆಲ್ಲ ದ್ಯಾವಮ್ಮನ ಅಪ್ಪ, ಅವ್ರವ್ರು ಮಾಡಿದ್ದು ಅವ್ರವ್ರು ಅನ್ಭವಿಸ್ಕೊಂತಾರೆ, ನೀನು ಬಾಪ ಅಂತ ಕರ್ಕೊಂಬಂದ್ಬಿಟ್ಲು. ತಿರುಗಿ ನಾನು ಎಷ್ಟೋ ಪಟ್ಟಾಡಿದ್ನಪ್ಪ, ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ. ಬಿಡಬೇಕಲ್ಲಪ್ಪ ನನ್ನ ನಿಮ್ಮತ್ತೆ, ಬಿಡ್ತಾಳ? ಅವ್ರು ಬಿಟ್ಟರು ನಾನು ಬಿಡಬೇಕಲ್ಲ ತಾತ? ಅಲ್ಲ, ಅತ್ತೆ ಏನೋ ಬೇಡ ಅಂತ ಬಿಟ್ಬಿಟ್ರೆ ನಾನು ಬಿಡಬೇಕಲ್ಲ. ನಾನೊಬ್ಳಿದ್ದೀನಿ ಅನ್ನೋದು ಮರ್ತೋಗ್ಬಿಟ್ರೆ ನೀವು? ಎಲ್ಲ ಹೋಗ್ಲಿ ಬಿಡಮ್ಮ, ಆಗಿದ್ದಾಗೋಯ್ತು, ಏನು ಮಾಡೋಕ್ಕತ್ತೈತೆ. ಅಮ್ಮ, ನನ್ನ ತಾತನ ಹತ್ರ ಮಾತಾಡ್ತಾ ಇತ್ತು, ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರಬೇಕು, ಮಾತಾಡಬಾರ್ದು. ಅದು ಹಂಗಲ್ಲಮ್ಮ ಸಿಂಚು, ದಯವಿಟ್ಟು ಯಾರೂ ಮಾತಾಡ್ಬಿಟ್ರಿ. ನಾನಿಲ್ಲಿ ಯಾವುದೇ ಸಂಬಂಧ ಇಟ್ಕೊಂಡು ಇಲ್ಲಿ ಮಾತಾಡ್ತಾ ಇಲ್ಲ. ನೀವೆಲ್ಲ ಒಂದು ಸ್ವಲ್ಪ ಸುಮ್ಮನೆ ಇದ್ದರೆ ಸರಿ. ತಾತ, ಈಗ ಹೇಳಿ, ಎಲ್ಲಿದ್ದಾರೆ ಅವರು? ಅವರು ಇಲ್ಲಿಲ್ಲಮ್ಮ, ಅವರು ಬೆಂಗಳೂರಾಗಿರೋದು. ಬೆಂಗಳೂರಾಗ ಎಲ್ಲವರು ನಂಗೆ ತಿಳಿದು, ಅವ್ರು ಇಲ್ಲಿಲ್ಲ. ಅಖಿಲಮ್ಮ, ಅದೇ ಮೇಷ್ಟ್ರು ರಮ್ಮನು ಬರ್ತೀನಿ ಅಂತಂದ್ರು. 11:30 ಆಗೋಯ್ತಮ್ಮ. ನೋಡ್ರಮ್ಮ, ಏನೋ ಇಲ್ಲಿ ಜಮ್ಖಾನಾಗ ಆನ್ಸೋದು, ಆ ಹೆಣ್ಣಿಗೆ ಏನೋ ಒಂಚೂರು ರೆಡಿ ಮಾಡ್ರಮ್ಮ. ತಾತ ನೋಡಿ, ವಯಸ್ಸಿಗೆ ಮರ್ಯಾದೆ ಕೊಟ್ಟು ಕೇಳ್ತಾ ಇದ್ದೀನಿ, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸರಿ. ತಿಂಚಿನಮ್ಮ, ಅವ್ರು ಎಲ್ಲವರು ನನಗೆ ತಿಳಿದಮ್ಮ, ಅವ್ರು ಇಲ್ಲಿಲ್ಲ, ಬೆಂಗಳೂರು ಹೊರಟೋಗ್ಬಿಟ್ಟವ್ರೆ. ತಾತ ತಮಾಷೆ ಮಾಡಬೇಡಿ, ನನಗೆ ಕೋಪ ಬರ್ತಾ ಇದೆ ಇವಾಗ. ನಿಮ್ಮನ್ನು ಕರ್ಕೊಂಡೋಗಿ ಸ್ಟೇಷನಲ್ಲಿ ಹಾಕ್ತೀನಿ ಅಷ್ಟೇನ ನಾನು. ಸಿಂಚು, ಏನೇ ನಿಂದು? ದೊಡ್ಡವ್ರು ಮಾತಾಡೋಗಿ ಮಧ್ಯೆ ಬಂದ್ಬಿಟ್ಟು ಏನು ನಿಂದು ಅಂತ? ನಾನು ಆವಾಗಲೇ ಹೇಳಿದ್ನಲ್ಲ, ಇಲ್ಲಿ ಯಾವುದೇ ಸಂಬಂಧ ಇಲ್ಲ ಅಂತ. ನೀವು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂತಂದರೆ ಅಷ್ಟೇನ ನಾನು. ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತಿರೋ ಅಥವಾ ನೀವು ಸ್ಟೇಷನ್ಗೆ ಬರ್ತೀರಾ? ಇಲ್ಲ ಅಂತಂದರೆ ನಾನೇ ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗ್ತದೆ ನಿಮ್ಮನ್ನು. ಸಿಂಚು, ಇವಾಗ ಲೀವಲ್ಲಿದೆಯಾ ಅನ್ನೋದು ಮರ್ತೋಗಿದ್ಯಾ ನೀನು? ಏನು ಮಾಡ್ತಾ ಇದೆಯಾ? ವಯಸ್ಸಾಗಿರೋ ತಾತನಿಗೆ ಯಾಕೆ ಹಿಂಸೆ ಕೊಡ್ತಾ ಇದೆಯಾ? ನೋಡಿ, ನಮ್ಮ ವೃತ್ತಿಯಲ್ಲಿ ವಯಸ್ಸಾಗಿರೋರು, ಇವರು ಕಾಯಿಲೆ ಇರೋರು ಅದೆಲ್ಲ ಏನಿಲ್ಲ, ತಪ್ಪೇ ಆಯಿತಾ? ಅವರಿಬ್ಬರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋವರೆಗೂ ನಾನು ಇವ್ರನ್ನ ಸ್ಟೇಷನಲ್ಲಿ ಇಟ್ಟಿರ್ತೀನಿ. ಅವರಿಬ್ಬರನ್ನೂ ಕರ್ಕೊಂಬಂದು ಇವ್ರನ್ನ ಕರ್ಕೊಂಡೋಗಿ. ಸಿಂಚನ, ನಿನಗೇನೋ ಗ್ರಾಚಾರ ಐತೆ ನನ್ನ ಕೈಲಿ? ಒದ್ದೆ ತಿಂತೀಯಾ? ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಇರ್ತೀರಾ? ತಾತ ಎದ್ದೇಳಿ, ನಾನು ಬಲವಂತವಾಗಿ ಕರ್ಕೊಂಡು ಹೋಗೋಕೆ ಮುಂಚೆ ನೀವು ಎದ್ದೇಳಬೇಕು. ಅಯ್ಯೋ, ಅಲ್ಲೇ ಇರ್ತೀನಿ ನಡಿಯಮ್ಮ, ನಾನು ಇನ್ನೇನು ಇಲ್ಲಿ ಕಳಿಸಬೇಡ, ನಿನ್ನ ಜೊತೆಗೆ ಅಲ್ಲೇ ಇದ್ದು ಬಿಡ್ತೀನಿ. ಬಲವಂತವಾಗಿ ಏನೋ ನಡಿ, ನೀನು ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿಗೆ ಬರ್ತೀನಿ ನಾನು. ನೀನಾಗಿ ನಾನೇನು ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕು? ನಿನ್ನ ಜೊತೆಗೆ ಬರೋಕ್ಕೆ ನನಗೇನು ದಿಗ್ಲಾ? ನಡಿ ಹೋಗೋಣ. ನಡಿಯಮ್ಮ, ಹೋಗೋಣ. ಬಸಯ್ಯ, ಅವಳೇನೋ ಮಾತಾಡ್ತಾಳೆ ಅಂದರೆ ನೀವು ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಅವಳಿಗೇನೋ ತಲೆ ಕೆಟ್ಟಿರಬೇಕು. ಅಖಿಲಮ್ಮ, 50 ವರ್ಷ ಆಗಲಿ 60 ವರ್ಷ ಆಗಲಿ ಅದು ನ್ಯಾಯನೇ ಅಲ್ಲ. ಯಾರಿಗೂ ಹಕ್ಕೈತಮ್ಮ ಒಂದು ಪ್ರಾಣನ ಕಳಿಯಕ್ಕ? ಯಾರಿಗೂ ಹಕ್ಕಿಲ್ಲ. ಕೊಟ್ಟಿರೋ ಭಗವಂತನೇ ನಮ್ಮನ್ನು ತಗೊಂಡು ಹೋಗ್ಬೇಕು. ಅದು ತಪ್ಪೇ. ನಾನು ಆವತ್ತು ಹೇಳಿದ್ನೆ, ದ್ಯಾವಮ್ಮ ನನ್ನ ಮಾತು ಕೇಳಿಲ್ಲ. ಅಪ್ಪ ಬೇಡಪ್ಪ ಅವ್ರವ್ರು ಮಾಡಿದ್ದು ಅವ್ರವ್ರೆ ಅನುಭವಿಸ್ಲಿ ಅಂತಂದ್ಲು. ನಾನು ಆವತ್ತೇ ಕೊಟ್ಟಿದ್ದರೆ ಇವತ್ತು ನಾನು ಸ್ಟೇಷನ್ಗೆ ಹೋಗೋದಿತ್ತಾ? ಕರ್ಕೊಂಡು ಹೋಗ್ಲಿ ಬಿಡು. ನಡಿಯಮ್ಮ, ನಾವು ಹೋಗೋಣ. ಅವ್ರ ಕತೆ ಏನು ನಿಂಕ? ಬನ್ನಿ, ಅವ್ರು ಬರೋವರೆಗೂ ನೀವು ಸ್ಟೇಷನಲ್ಲೇ ಇರಬೇಕು. ಅವ್ರು ಬಂದ ಮೇಲೆ ಬೇಕಾದರೆ ಬರೀರಂತೆ. ಬನ್ನಿ. ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಮ್ಮ? ಪೊಲೀಸ್ ಸ್ಟೇಷನ್ಗೆ. ಇನ್ನೆಲ್ಲಿಗೆ? ಅಯ್ಯೋ, ನಮ್ಮಪ್ಪನ ಅಂತ ತಪ್ಪು ಏನು ಮಾಡಿದ್ನಮ್ಮ? ನಮ್ಮಪ್ಪನ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದೆಯಾ? ನಿಮ್ಮಪ್ಪ ತಪ್ಪು ಮಾಡಿಲ್ಲ. ಅವ್ರ ಮಗಳು ಅವ್ರ ಅಳಿಯ ಮಾಡಿರೋ ತಪ್ಪಿಗೆ ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ಟೇಷನ್ಗೆ ನಾನು. ಅವ್ರ ಮಗಳು ಅಳಿಯ? ಏನಮ್ಮ ಇದು? ಏನು ಅರ್ಥಪತ್ತ ಇಲ್ಲದ್ರೆ ಹೇಳ್ತಾ ಇದೆಯಾ? ತಾತ ಇಷ್ಟೊತ್ತು ಸ್ಟೋರಿ ಹೇಳಿ ನೀವು ಕೇಳಿಸ್ಕೊಂಡಿಲ್ವಾ? ಅವತ್ತು ತಾತ ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ನೀವೇ ಬೇಡ ಅಂದ್ರಂತೆ. ಯಾಕೆ ಬೇಡ ಅಂದರೆ? ತಪ್ಪೇ ತಾನೆ? ಒಂದು ಕೊಲೆ ಆಗಿದೆ, ನೋಡ್ಕೊಂಡು ಸುಮ್ಮನೆ ಇದ್ದೀರಾ ನೀವು? ನೀವು ಹೇಳ್ದಂಗೆಲ್ಲ ನಾವು ಕೇಳೋಕ್ಕಾಗಲ್ಲ. ಅಯ್ಯೋ ಸಿಂಚಿನಮ್ಮ, ಅವಾಗೇನೋ ಆಗಿದ್ದಾಗೋಯ್ತಮ್ಮ. ನಮ್ಮ ಅಪ್ಪನ ಕೊಯ್ಸಾಗೈತೆ, ಹಂಗೆಲ್ಲ ಸ್ಟೇಷನ್ಗೆಲ್ಲ ಕರ್ಕೊಂಡು ಹೋಗ್ಬೇಡಮ್ಮ. ತಿರ್ಗಿ ಅದನ್ನ ಮನ್ಸಾಗಿ ಇಟ್ಕೊಂಡು ಕೊರಗ್ಬಿಡ್ತಾನೆ. ಬೇಡಮ್ಮ, ಹಂಗೆಲ್ಲ ಮಾಡಬೇಡಮ್ಮ. ಅಯ್ಯ ದ್ಯಾವಮ್ಮ, ನಾನು ಯಾಕೆ ಮನ್ಸ ಇಟ್ಕೊಂಡು ಕೊರಿಲಿ? ನೀನು ಒಳ್ಳೆ ಕತೆ. ಸಿಂಚಿನಮ್ಮನ ಜೊತೆಗೆ ನಂಗೆ ಹೋಗೋಕೆ ದಿಗ್ಲಾ? ನಾನೇನು ಮನ್ಸ ಇಟ್ಕೊಂಡು ಕೊರಿಯಲ್ಲ, ಸುಮ್ಮನೆ ಇರು ನೀನು. ನಡಿಯಮ್ಮ, ನಾವು ಹೋಗೋಣ. ಅಪ್ಪ ಯಾಕಪ್ಪ ಹಿಂಗೆ ಮಾತಾಡ್ತಾ ಇದೆಯಾ? ಎಲ್ಲಿ ಕೂತೀಯ ನೀನು? ಸಿಂಚು, ಹೇಳಿದ ಮತ್ತೆ ಕೇಳೆ, ಒದ್ದೆ ತಿಂತೀಯ ನನ್ನ ಕೈಲಿ. ಶಟಪ್ಪಮ್ಮ, ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ ತಾನೆ, ಸುಮ್ಮನೆ ರೀ ಅಂತ. ಮತ್ತೆ ಮಾತಾಡ್ತಾ ಇದ್ದೀರಾ ನೀವು? ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಅಂತ ಮುಂದಕ್ಕೆ ಹೋಗ್ತಾ ಇದ್ದೀರಾ ನೀವು? ಮಾತಾಡಬೇಡಿ. ನಡಿಯಮ್ಮ, ನಡಿ. ಇಲ್ಲೇ ಇದ್ರೆ ಇವ್ರು ಇನ್ನೂ ಜಾಸ್ತಿ ಮಾತಾಡ್ತಾರೆ. ನಡಿ, ನಾವು ಹೋಗೋಣ. ಬೇಡಮ್ಮ, ಬೇಡ. ನನ್ನ ತಂಗಿ ಗಂಡ ನಾನು ಕರ್ಕೊಂಬರ್ತೀನಮ್ಮ. ನಮ್ಮ ಅಪ್ಪನ ಕರ್ಕೊಂಡು ಹೋಗ್ಬೇಡಮ್ಮ. ನಮ್ಮ ಅಪ್ಪನ ಕೊಯ್ಸಾಗೈತೆ, ಏನೋ ಹೆಚ್ಚಾಯ್ತು ಕಮ್ಮಿ ಆಯ್ತು, ನಮ್ಗೆ ಇನ್ಯಾರು ತಿಕ್ಕು, ಹಂಗೆಲ್ಲ ಕರ್ಕೊಂಡು ಹೋಗ್ಬೇಡಮ್ಮ ನೀನು. ಸರಿ, ಸ್ಟೇಷನ್ ಕರ್ಕೊಂಬನ್ನಿ ಅವ್ರನ್ನ, ಆಮೇಲೆ ಬಿಡ್ತೀನಿ ತಾತನ. ಸಿಂಚನ, ತಾತ ಹೇಳಿಲ್ಲ ಅಂದರೆ ನಿನ್ಗೆ ಗೊತ್ತಾಗ್ತಾ ಇತ್ತು. ತಾತ ಹೇಳಿದಕ್ಕೆ ತಾನೇ ನಿನ್ಗೆ ಗೊತ್ತಾಗಿದ್ದು. ಸುಮ್ಮನೆ ಇರೋಕ್ಕಾಗಲ್ವಾ ನೀನು? ನೋಡಿ ವಿಜಯ್ ಅವರೇ, ನಾನೊಬ್ಳು ಪೊಲೀಸ್ ಅಧಿಕಾರಿ ಆಯಿತಾ? ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ನಾವಿರ್ತೀವಿ. ಸುಮ್ಮನೆ ನಿಮ್ಮ ಕೆಲಸ ನೀವು ನೋಡಿ. ಅವ್ರಿಬ್ಬರನ್ನೂ ಕರ್ಕೊಂಬನ್ನಿ, ತಾತನ ಕರ್ಕೊಂಡೋಗಿ. ಬನ್ನಿ ತಾತ. ಭಯ ಬೀಳ್ಬೇಡ್ರಿ, ಸುಮ್ಮನೆ ಇರ್ರಮ್ಮ. ಆ ಮಗು ಏನೋ ಕಾಪ್ತಾಗ ಮಾತಾಡ್ತಾಳೆ, ಚಿಕ್ಕ ಮಗು. ಅದಕ್ಕೆಲ್ಲ ನೀವೆಲ್ಲ ಯಾಕೆ ಆ ಮಗು ಮೇಲೆ ಅಂಗಿಳಿ ಬಿತ್ತಿದ್ದೀರಾ? ಅಖಿಲಮ್ಮ, ವಿಜಯಪ್ಪ, ಸುಮ್ಮನೆ ಇರಬೇಕು. ಏನೋ ಕರ್ಕೊಂಡು ಹೋಗ್ತಾವಳೆ, ನಾನು ಆಸೆಪಟ್ಟು ಓದ್ತಾ ಇದ್ದೀನಿ. ಸುಮ್ಮನೆ ಇರ್ರಿ, ಏನು ಮಾಡ್ಬಿಡ್ತಾಳೆ ನಂಗೆ? ತಾತ, ನೀವೇನು ಬೇಜಾರು ಮಾಡ್ಕೊಂಬಿಟ್ಟು ಭಯನೂ ಪಡಬೇಡ್ರಿ ಆಯಿತಾ? ನಾನು ಬರ್ತೀನಿ. ಒಂದು ಅರ್ಧ ಗಂಟೆ ಟೈಮ್ ಕೊಡ್ರಿ, ನಾನು ಬರ್ತೀನಿ. ನೀವು ಏನು ಟೆನ್ಷನ್ ತಗೊಂಬಿಡ್ರಿ, ಆರಾಮಾಗಿರ್ರಿ ಆಯಿತಾ? ಆ ಮೇಷ್ಟ್ರು ಅವ್ರ ಅಮ್ಮನ ಬರ್ತಾರೆ. ಅದೇನೋ ರೇಖದು ಆ ಶಾಸ್ತ್ರ ಎಲ್ಲ ನೋಡ್ಬಿಟ್ಟು ನೀವು ಆಮೇಲೆ ಬರ್ರಿ. ಹೆಂಗೂ ಬಂದಿದ್ದೀರಲ್ಲ ಇಬ್ರು.
ಅಪ್ಪ ನೀನೇನು ಹೋಗೋದು ಬೇಡಪ್ಪ, ಬೇಡ ಬೇಡ. ದೇವಿನ ಅವ್ರ ಯಜಮಾನ್ ಬರಲಿ, ಅವ್ರನ್ನೇ ಕರ್ಕೊಂಡೋಗ್ಲಿ, ನೀನು ಹೋಗೋದು ಬೇಡ. ನನ್ನ ಮಾತು ನೀನು ಕೇಳಿದಿದ್ರೆ ಆವತ್ತೇ ಇವತ್ತು ನನಗೆ ಯಾಕಮ್ಮ ಈ ಪರಿಸ್ಥಿತಿ ಬರುತ್ತೋ? ನನಗೆ ಯಾಕೆ ಈ ಪರಿಸ್ಥಿತಿ ಬರುತ್ತೆ ಹೇಳೋ? ಅವತ್ತು ಕೇಳಿಲ್ಲ ನೀನು ನನ್ನ ಮಾತು. ತಾತ ಬನ್ನಿ. ಬನ್ನಮ್ಮ. ನಿಜಪ್ಪ ಏನಪ್ಪ ಹಿಂಗಾಗೋಯ್ತು? ಯಾಕೆ ಹಿಂಗೆ ಮಾಡ್ಬಿಟ್ಲು ಸಿಂಚನಮ್ಮನ? ಅವಳಿಗೆ ದುರಂಕರ ದೇವಮ್ಮ, ಅವಳಿಗೆ ದುರಂಕರ. ನೋಡ್ದ ನಮ್ಮನ್ನ ಹೆಂಗಂತಾಳೆ, ಬಾಯಿ ಮುಚ್ಚು ಅಂತ ಹೇಳ್ತಾಳೆ. ಅವಳು ಇದಕ್ಕೆ ನಾವು ಓದಿಸಿದ್ ನಾನು. ಅಮ್ಮ ಅವಳ ಕೆಲಸ ಅವಳು ಮಾಡಿದ್ದಾಳೆ. ಅವಳು ಡ್ಯೂಟಿಯಲ್ಲಿ ಅಷ್ಟೊಂದು ಸಿನ್ಸಿಯರ್ ಆಗಿದ್ದಾಳಲ್ಲ, ಅದು ನೋಡಿ ಖುಷಿ ಪಡಿ. ಚಿಕ್ಕತ್ತೇನು ಚಿಕ್ಕ ಮಾವನ ನಾನು ಸ್ಟೇಷನ್ ಕರ್ಕೊಂಡೋಗಿ ತಾತನ ಕರ್ಕೊಂಬರ್ತೀನಿ. ತಿರ್ಗಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಇರ್ತಾರಲ್ಲಪ್ಪ ಇಬ್ರು. ಏನಪ್ಪ ಈಜಪ್ಪ ಮಾಡೋದು? ಏನೂ ಮಾಡೋಕ್ಕಾಗಲ್ಲ ಅತ್ತೆ, ಅದಕ್ಕೆಲ್ಲ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಜಾಮೀನ್ ಮೇಲೆ ಬಿಡಿಸ್ಕೊಂಬರೋದು ಏನೋ ಮಾಡ್ಬೇಕತ್ತೆ, ಏನು ಮಾಡೋಕ್ಕಾಗಲ್ಲ. ವಿಜಯ್ ಬಾಪ ಅವ್ರ ಮನೆಗೆ ಹೋಗೋಣ ಬಾ ಬಿರಿನಾ. ಅಖಿಲಮ್ಮ ನಾನು ಬರ್ತೀನಿ ನಡೀರಿ. ಅವ್ರು ಬರಲ್ಲ ಗಿರಲ್ಲ ಅಂತಂದ್ರೆ ಅವ್ರು ಕಾಲೋ ಕೈ ಹಿಡ್ದು ಕರ್ಕೊಂಡೋಗಿ ನಮ್ಮ ಅಪ್ಪನ ಕರ್ಕೊಂಬರ ನಡೀರಿ, ನಾನು ಬರ್ತೀನಿ. ಬಾಮ್ಮ ದೇವಮ್ಮ ಹೋಗೋಣ. ಇವಳು ಮಾಡೋದು ನನ್ನ ಕೆಲಸ ಅಲ್ಲಮ್ಮ. ಅತ್ತೆ ನೀವು ಇಲ್ಲೇ ಇರ್ರಿ, ಅವರು ಮೇಷ್ಟು ರಮ್ಮ ಬರ್ತಾರಲ್ಲ, ಅವ್ರು ಮಾತಾಡಿಸ್ರಿ. ಇವತ್ತು ಯಾವುದು ಬೇಡ ಬಿಡಪ್ಪ, ಹಂಗೆ ಓದ್ತಾ ಸಂಗೀತಮ್ಮನ ಕೈ ಇವತ್ತೇನು ಬರೋದು ಬೇಡ ಅಂತ ಹೇಳ್ಬಿಟ್ಟು ಹೋಗೋಣ. ಫಸ್ಟ್ ನಡಿಯಪ್ಪ, ನನ್ನ ತಂಗಿ ಮನೆಗೆ ಹೋಗಿ ನಮ್ಮ ಅಪ್ಪನ ಫಸ್ಟ್ ಬಿಡ್ಸ್ಕೊಂಬರ್ಬೇಕು. ನಡೀರಿ ಹೋಗೋಣ. ಅಖಿಲಮ್ಮ ನಡಿಯಮ್ಮ. ಬಾಮ್ಮ ದೇವಮ್ಮ ಹೋಗೋಣ. ದೇವಿ ಮಾವು ನಿಲ್ಕೋತವನೆ ಕರಗ ಎತ್ತ. ಏಯ್ ನಾನು ನಿನ್ನೇನು ಕೇಳ್ತಾ ಇರೋದು? ಅದೇ ಹಂಗೆ ನಿಂತ್ಕೊಂಡಿದ್ಯಾ? ಎತ್ತೋತಾ ಇರೋದು ಮಾವನು? ಸಿಂಚನಮ್ಮ ನಮ್ಮ ಅಪ್ಪನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೊರಟೋದ್ಲು. ಬೇಡ ಬೇಡ ಅಂದ್ರೂ ಕೇಳಿಲ್ಲ. ಮಾವನ್ ಏನು ಮಾಡಿದಂತೆ? ಯಾಕೆ ಮಾವನ್ ಯಾಕೆ ಕರ್ಕೊಂಡು ಹೋಗಿದ್ವಾ? ಯಾಕಪ್ಪ ವಿಜಯಪ್ಪ? ಅಲ್ಲ ಅಖಿಲಮ್ಮ, ತಾತನೇನು ಮಾಡಿದ್ನ ಅಖಿಲಮ್ಮ? ತಾತನ ಕರ್ಕೊಂಡೋಗಿದ್ದು ಮಾವ. ಅದೇ ಚಿಕ್ಕ ಮಾವ ಅವ್ರ ಮೊದಲನೇ ಅಂತಿನ ಸಾಯಿಸಿದ್ರು ಅಂತ ಸಿಂಚಿಗೆ ಗೊತ್ತಾಯ್ತು. ಹಂಗಾಗಿ ತಾತನ ಕರ್ಕೊಂಡು ಹೊಟ್ಟೋದ್ಲು. ಅವ್ರಿಬ್ಬರನ್ನೂ ಕರ್ಕೊಂಬನ್ನಿ, ಆಮೇಲೆ ತಾತನ ಬಿಡಿಸ್ಕೊಂಡೋಗಿ ಅಂತ ಹೇಳಿದ್ಲು. ಅದಕ್ಕೆ ನಾವು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಆವತ್ತು ಹೇಳಿದ್ನಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ. ಇವಳು ಅವಳೆಲ್ಲ ದೊಡ್ಡ ಯಜಮಾನಿ, ಬೇಡ ಅವ್ರವ್ರು ಮಾಡಿದ್ದು, ಅವ್ರವ್ರು ಊಟ ಮಾಡ್ತಾರೆ, ಯಾಕೆ ಸುಮ್ಮನೆ ಬೇಡ, ಸುಮ್ಮನೆ ಎಲ್ಲನ ಬದುಕಂಡ್ಲಿ ಅಂತ ಹೇಳಿದ್ಲು. 10 ವರ್ಷ ಆಗಲಿ 20 ವರ್ಷ ಆಗಲಿ ಅದು ತಪ್ಪಲ್ಲ, ತಪ್ಪೇ ಅದು ಅವ್ರು ಮಾಡಿರೋದು. ಆವತ್ತೇ ಅರೆಸ್ಟ್ ಮಾಡಿಸ್ಬೇಕಾಗಿತ್ತು. ಇವಳು ಕೇಳಬೇಕಲ್ಲ ನಮ್ಮ ಮಾತು. ಇವಳಿಂದ ವಯಸ್ಸಾಗಿರೋ ನಮ್ಮ ಮಾವನ ಹೋಗಿ ಸ್ಟೇಷನಾಗ ಕುತ್ಕೊಬೇಕು. ನೀವು ಯಾರು ಎಲ್ಕೂ ಹೋಗ್ಬೇಡಿ, ಸುಮ್ಮನೆ ಇವಳೇ ಹೋಗ್ಲಿ, ಇವಳೇ ಹೋಗಿ ಬಿಡಿಸ್ಕೊಂಬರ್ಲಿ. ಬಿಡಿಸ್ಕೊಂಬರ್ದಿದ್ರೆ ಮುಳಿದು ಮುರಿದಾಕ್ತೀನಿ ಇವಳಿಗೆ ಇವತ್ತು. ನಿಂತಿರೋದು ನೋಡಿ ಹಂಗೆ ನಿಂತವಳೆ ಬುದ್ಧಿ ಹಾಕಿ ತಿಳ್ತಾರೆ ಗೂಬಿಗೆ ಕೇಳು. ಪಾಪ ದ್ಯಾವಮ್ಮನ ಏನು ಮಾಡಿದ್ಲು? ಸುಮ್ಮನೆ ಇರಪ್ಪ ದೇವಪ್ಪ. ಆಯ್ಮಂದು ಏನು ತಪ್ಪಿಲ್ಲ, ಆಯ್ಮಂದು ಏನೂ ತಪ್ಪಿಲ್ಲ. ನೀನು ಆಯ್ಮಂದು ಬೈಯಕ್ಕೆ ಹೋಗಬೇಡ, ಬಿಡಿಸ್ಕೊಂಬರನ್ನ ಸುಮ್ಮನೆ ಇರುವ. ಆಯ್ಮನ್ ಯಾಕೆ ಬೈತೀಯಾ? ಲೇಯ್ ಹೋಗಿ ನಮ್ಮ ಮಾವನ ಕರ್ಕೊಂಬರ್ಬೇಕು, ಇಲ್ಲಾಂತಂದ್ರೆ ನಿನ್ನ ಮನೆಗೆ ಸೇರ್ಸಲ್ಲ. ದೊಡ್ಡದಾಗ ಅವತ್ತು ಹೇಳ್ಬಿಟ್ಟಲ್ಲ, ನಮ್ಮ ಮಾವನ ಹೇಳ್ಕೊಂಡು ಹೋಗೋಬಾರ್ದು, ನಿನ್ನ ಹೇಳ್ಕೊಂಡು ಹೋದ್ಲಾ? ನಿಂಗೆ ದುರಂಕರನ ಅನ್ಕೋತು? ಅಪ್ಪ ಅಮ್ಮನೇನು ಮಾಡಿದ್ಲು? ಸುಮ್ಮನೆ ಇರಪ್ಪ. ನಿಂಗೇನು ಹೇಳಿಲ್ಲ, ಬಾಯಿ ಮುಚ್ಕೊಂಡಿರಮ್ಮ ನೀನು. ಇವಳು ಮಾಡಿದ ಕೆಲಸ ಅವತ್ತು ಇನ್ನು ಕಿಲ್ದಂಗೆ ಹೇಳಿದ್ರಿ, ನಡಿ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ ಅಂತ. ಒಪ್ಪದ್ಲ ಇವಳು? ಹಿಂಗೆಲ್ಲ ಆಗ್ತದಂತ ಯಾರು ಕೇಳಿದ? ಹಿಂಗೆಲ್ಲ ಆಗ್ತದೆ ಅಂದಿದ್ರೆ ಅವತ್ತೇ ಕೊಡ್ತಾ ಇದ್ದಿ ಕಂಪ್ಲೇಂಟು, ನಾನೇ ಹೋಗಿ. ತಿಳಿಬೇಕಾಗಿತ್ತೇನೋ ನಿಂಕ. ಮಾವ ಆಗಿದ್ದಾಗೋಯ್ತು, ನಡೀರಿ ಮಾವ. ಚಿಕ್ಕ ಮಾವ ಚಿಕ್ಕತ್ತೆ ಅವ್ರ ಮನೆಗೆ ಹೋಗಿ ಕೇಳೋಣ. ಅವ್ರು ಇವಾಗ ಒಪ್ತಾರೇನಪ್ಪ? ಒಪ್ತಾರೆ ಅವ್ರು ಇವಾಗ? ಹೋದ್ರೆ ಹೋಗ್ಲಿ ಬಿಡು ಅಂತಾರೆ. ಒಪ್ಪಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ಮಾವನ ಮನೆಗೆ ಕರ್ಕೊಂಬರೋದು ಅದೆಲ್ಲ ಕನಸು ಮಾತಪ್ಪ. ಆಗಲ್ಲ, ಅವ್ರು ಒಪ್ಪಲ್ಲ. ಅವರು ಬಾರಿ ಕಿಲಾಡಿ ಜನಗಳು. ಹಂಗಾದ್ರೆ ನಮ್ಮ ಅಪ್ಪನ ಬಿಡಿಸ್ಕೊಂಬರಕ್ಕಾಗಲ್ಲ. ಹೋಗೋ, ನಿನ್ ತಂಗಿ ಗಂಡ ಕಾಲಕ್ಕೆ ಬಿಟ್ಬಿಟ್ಟು ಒಪ್ಸ್ಬಿಟ್ಟು ಕರ್ಕೊಂಬ ಹೋಗು. ಹೋಗಿ ಬಿಡಿಸ್ಕೊಂಬಂದ್ರೆ ಆಯ್ತು, ಹೋಗು. ಅವತ್ತು ಹೇಳ್ದಲ್ಲ ಬೇಡ ಅಂತ, ಹೋಗಿ ಇವತ್ತು ಬಂದ್ಬಿಡ್ತಾಳೆ. ನೀನು ಕೂಗಿದ ತಕ್ಷಣ ನಿನ್ನ ತಂಗಿ ಒಪ್ಕೊಂಬಿಡ್ತಾಳೆ. ಅವಳ ಬುದ್ಧಿ ಅಂಥದ್ದು ಅಂತ ನಿನ್ಗೆ ಗೊತ್ತಲ್ಲ. ಏನೇನ ಮಾಡ್ಕೊ ಹೋಗು. ನೀನು ಮಾಡೋದಕ್ಕೆ ನಾವು ಅನುಭವಿಸ್ಬೇಕು. ವಯಸ್ಸಾಗಿರೋ ಪ್ರಾಣ ಏನೋ ಇವಾಗ ಆರಾಮಾಗಿರ್ಲಿ ಅಂತ ಇದ್ರೆ ಅದನ್ನು ಇಟ್ಕೊಂಡೆ ಬಡದು ಬಾಯಿಗೆ ಹಾಕೊಂಡೆ. ದೇವಪ್ಪ ಎಲ್ಲ ಇಲ್ಲೇ ನಿಂತ್ಕೊಂಡು ಚರ್ಚೆ ಮಾಡೋ ಬದಲು ಅವ್ರ ಮನೆಗೆ ಹೋಗ್ಬೋದಲ್ಲ. ಇನ್ನು ಯಾಕಮ್ಮ, ನಡೀರಿ, ಹೋಗಿ ಕೇಳ ನಡೀರಿ. ಅವಳು ಏನು ಹೇಳ್ತಾಳೆ ಅಂತ ಕೇಳಿರಂತೆ ನೀವೇ. ನಿಮ್ಮ ಕಿವ್ಯಾರೆ ಅವಳೇನು ಕಮ್ಮಿ ಬಡ್ಡಿನೇನಮ್ಮ? ಕಮ್ಮಿ ಬಡ್ಡಿನ ಅವಳು? ಆಹಾ, ಎಂಥ ಶಿಟ್ಕುಮುಳ್ ಅಂತವಳು ಅವಳು. ಒಪ್ಪುತ್ತಾಳೆ ಅವಳು, ಹೋದ್ರೆ ಓದ್ತಾನೆ ಬಿಡು ನಮ್ಮ ಅಪ್ಪನು ಅಂತಾಳೆ. ಅಂಥವಳ್ಗೆ ಇವಳು ಅಯ್ಯೋ ಪಾಪ ಅನ್ನೋದು. ಇಲ್ಲ ಮಾವ, ನಡೀರಿ ಹೋಗೋಣ. ನೀವೆಲ್ಲ ನೋಡಿರೋರು ಸಾಕ್ಷಿ ಇದ್ದೀರಲ್ಲ, ತಾತನ ಬಿಡಿಸ್ಕೊಂಡ್ ಬರ್ಬೋದು ನಾವು. ನಡೀರಿ ಮಾವ ಹೋಗೋಣ. ಸರಿ ಬಾಪ.